ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ನನ್ನ ಫಸ್ಟ್ ವ್ಲಾಗ್ ಫ್ರೆಂಡ್ಸ್. ಮತ್ತು ಗೊತ್ತಿಲ್ಲ ಹೇಗೆ ಶೂಟ್ ಮಾಡೋದು ಏನು ಅಂತ ಜಸ್ಟ್ ಟ್ರೈ ಮಾಡ್ತಾಯಿದ್ದೀನಿ. ನೀವು ನನಗೆ ತುಂಬ ಸಪೋರ್ಟ್ ಮಾಡಿ. ನಂದು ಇವತ್ತು ಸ್ಪೆಷಲ್ ಅಂದರೆ ಸ್ಪೆಷಲ್ ಡೇ ಫ್ರೆಂಡ್ಸ್. ಯಾಕಂದರೆ ನಂದು ಸ್ಪೆಷಲ್ ಫ್ರೆಂಡ್ ಮತ್ತು ಅವನ ಹೆಂಡತಿ ಮಗು ಬರ್ತಾ ಇದ್ದಾರೆ. ಸೊ ಹಾಗಾಗಿ ತುಂಬ ಎಕ್ಸೈಟೆಡ್ ಇದ್ದೀನಿ. ನನ್ನ ಫ್ರೆಂಡ್ಸ್ ಕೊಲ್ಲಾಪುರಿಂದ ಇಲ್ಲಿ ಬರ್ತಾ ಇದ್ದಾರೆ ಮ್ಯಾಂಗ್ಳೂರ್ಗೆ ನನ್ನಗೋಸ್ಕರ ಭೇಟಿ ಆಗಲಿಕ್ಕೆ. ಆಲ್ಮೋಸ್ಟ್ 8 ಇಯರ್ಸ್ ನಂತರ ನಾವು ಸಿಗ್ತಾ ಇದ್ದೀವಿ. ನೋಡಬೇಕು ಎಷ್ಟು ಎಕ್ಸೈಟ್ಮೆಂಟ್ ಅಂದರೆ ನನಗೆ ಹೇಳೋಕ್ಕಾಗಲ್ಲ. ನೀವು ನೋಡ್ಬೋದು, ನನ್ನ ಫೇಸ್ ನೋಡಿನೇ ನಿಮಗೆ ಗೊತ್ತಾಗ್ಬೋದು. ನೀವು ಸಹ ಹೀಗೆ ಯಾವಾಗಾದರೂ ಎಕ್ಸೈಟೆಡ್ ಆಗಿದ್ದೀರಾ? ರೀಸೆಂಟ್ಲಿ ಯಾರಾದರೂ ಮನೆಗೆ ಬಂದಿದ್ದಾರಾ? ಪ್ಲೀಸ್ ಕಮೆಂಟಲ್ಲಿ ಹೇಳಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನನ್ನ ಮಗಳು ಈಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದಾಳೆ, ಭರತನಾಟ್ಯಂ ಕ್ಲಾಸ್ಗೆ. ಅವಳು ಬಂದ ನಂತರ ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಒಂದು ಕ್ಲೂ ಸಿಕ್ಕಿದೆ, ಡಿನ್ನರ್ಗೆ ಹೊರಗೆ ಹೋಗೋದಂತ. ಸೊ ವೇಟ್ ಮಾಡ್ತಾ ಇದ್ದೀನಿ, ನೋಡೋಣ ಫ್ರೆಂಡ್ಸ್. ಅವ್ರಿಗೆ ಭೇಟಿ ಆದ ನಂತರ ನಾನು ನಿಮಗೆ ಅವ್ರದ್ದು ವಿಡಿಯೋಸ್ ಎಲ್ಲ ಶೂಟ್ ಮಾಡಿ ತೋರಿಸ್ತೀನಿ ಹೇಗಂತ. ಲೆಟ್ಸ್ ಸಿ. ನನ್ನ ಫ್ರೆಂಡ್ಸ್ ಬಂದರು. 8:30 ಆಗಿತ್ತು ರಾತ್ರಿ. ಬಂದ ನಂತರ ತುಂಬ ಖುಷಿಯಾಯಿತು. ನೀವು ನೋಡ್ಬೋದು ಎಷ್ಟು ಎಕ್ಸೈಟೆಡ್ ಇದ್ದೀವಿ ನಾವು. ಮತ್ತು ಬಂದ ನಂತರ ಅವರು ನನ್ನ ಮಗಳಿಗೆ ಮತ್ತು ನನಗೆ ಸೆಲೆಬ್ರಿಟಿ ಹಾಕುವಂಥದ್ದು ಕೊಲ್ಲಾಪುರಿ ಚಪ್ಪಲ್ ತೊಗೊಂಡು ಬಂದರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅದಕ್ಕೆ ಈಗ ನಾನು ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಚಿ ಬಿಸಿಲಲ್ಲಿ ಒಂದು 4 days ಇಡಬೇಕಂತ ಹೇಳಿದ್ದ ನನ್ನ ಫ್ರೆಂಡ್. ನನ್ನ ಮಗಳಿಗೆ ಸಹ ಪರ್ಫೆಕ್ಟ್ ಆಯಿತು. ಅವಳ ಕಾಲಿಗೆ ಸೈಜ್ ಎಲ್ಲ ತುಂಬ ಎಕ್ಸೈಟೆಡ್. ಇದು ಕೊಲ್ಹಾಪುರಲ್ಲಿ ಅಷ್ಟೇ ಸಿಗೋದು. ಮತ್ತು ಇದು ಸೆಲೆಬ್ರಿಟಿ ಶಾಪ್ ಅಂತೆ. ಅಲ್ಲೆಲ್ಲ ಸೆಲೆಬ್ರಿಟೀಸ್ ಜಾಸ್ತಿ ಪರ್ಚೇಸ್ ಮಾಡ್ತಾರೆ ಕೊಲ್ಹಾಪುರಿ ಚಪ್ಪಲೆಲ್ಲ. ಸೊ ನಾನು ಒಂದು ಸೆಲೆಬ್ರಿಟಿ ಥರ ಫೀಲ್ ಆಗ್ತಾಯಿತ್ತು ನನಗೆ. ನೆಕ್ಸ್ಟ್ ಡೇ ನಾವು ಪಿಲಿಕುಲಾ ನಿಸರ್ಗಧಾಮಕ್ಕೆ ಹೋಗಿದ್ವಿ. ಅದು 350 acres ಸ್ಪ್ರೆಡ್ ಆಗಿತ್ತಂಥದ್ದು ಪ್ಲೇಸ್. ತುಂಬ ಟೂರಿಸ್ಟ್ಗೆ ಅಟ್ರಾಕ್ಷನ್ ಪ್ಲೇಸ್ ಇದು. ಟೂರಿಸ್ಟ್ ಇಲ್ಲಿ ತುಂಬ ಬರ್ತಾರೆ, ಯಾಕಂದರೆ ಇಲ್ಲಿ ಮಲ್ಟಿಪಲ್ ಫ್ಯಾಸಿಲಿಟೀಸ್ ಇದೆ ವಿಚ್ ಈಸ್ ಅಂಡರ್ ಒನ್ ಪ್ರಿಮೈಸಸ್. ಇಲ್ಲಿ ಬಾಟನಿಕಲ್ ಗಾರ್ಡನ್ ಇದೆ, ಝೂ ಇದೆ, ಲೇಕ್ ಇದೆ, ವಾಟರ್ ಪಾರ್ಕ್ ಇದೆ, ಸೈನ್ಸ್ ಸೆಂಟರ್ ಇದೆ, 3D ಪ್ಲಾನೆಟೋರಿಯಂ ಇದೆ ವಿಚ್ ಈಸ್ ಇಂಡಿಯಾಸ್ ಫಸ್ಟ್ 3D ಪ್ಲಾನೆಟೋರಿಯಂ ಇನ್ ಮ್ಯಾಂಗ್ಳೂರ್. ತುಂಬ ಜನರಿಗೆ ಗೊತ್ತಿಲ್ಲ, ಇಲ್ಲಿ ಗೋಲ್ಫ್ ಕೋರ್ಸ್ ಇದೆ, ಹೆರಿಟೇಜ್ ವಿಲೇಜ್ ಇದೆ ಇಲ್ಲಿ. ಇದು ಗುಟ್ಟು ಮನೆ ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ವಿಶಾಲವಾದ ಇದು ಮನೆ. ಹಳೆ ಕಾಲದ ಸಂಸ್ಕೃತಿಯನ್ನು ಜಪ್ಪಿಸಿ ಇಲ್ಲಿ ತುಳುನಾಡುದು ಟ್ರೆಡಿಷನ್ಸ್, ಕಲ್ಚರ್, ಡ್ಯಾನ್ಸ್ ಫಾರ್ಮ್ಸ್ ಲೈಕ್ ಯಕ್ಷಗಾನ ಎಲ್ಲನೂ ಇದೆ. ಯಕ್ಷಗಾನ ಸೆಕ್ಷನಲ್ಲಿ ಹೋಗುವಾಗ ತುಂಬ ಖುಷಿಯಾಯಿತು. ನಮ್ಮ ಫ್ರೆಂಡ್ಸ್ ಇದು ಯಾವಾಗಲೂ ನೋಡಲೇ ಇಲ್ಲ, ಯಕ್ಷಗಾನ ಏನಂದರೆ ಗೊತ್ತಿರಲಿಲ್ಲ. ಇಲ್ಲಿ ನೋಡಿದ ನಂತರ ಅವರಿಗೆ ಒಂದು ಸ್ವಲ್ಪ ಐಡಿಯಾ ಬಂತು. ಎಷ್ಟು ಚೆನ್ನಾಗಿದೆ. ಡ್ಯಾನ್ಸ್ ಫಾರ್ಮ್ಸ್ ಇದೆ ಇಲ್ಲಿ ತುಳುನಾಡದು. ಮತ್ತು ಪಾಟರಿ, ಹ್ಯಾಂಡ್ ಕ್ರಾಫ್ಟ್ಸ್, ಕುಸಿನ್ಸ್ ಎಲ್ಲನೂ ಈ ಮನೆಯಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಅಗ್ರಿಕಲ್ಚರ್ ಟೂಲ್ಸ್ ಮತ್ತು ವಿಂಟೇಜ್ ಫರ್ನಿಚರ್ಸ್, ಯುಟೆನ್ಸಿಲ್ಸ್ ಎಲ್ಲನೂ ಇಲ್ಲಿ ನೋಡೋಕ್ಕೆ ಸಿಗ್ತದೆ. ತುಳುನಾಡದು ಕಲ್ಚರ್. ನಮ್ಮ ಫ್ರೆಂಡ್ ನೋಡಿ ಹೇಗೆ ಕಿಂಗ್ ಥರ ಕೂತ್ಕೊಂಡಿದ್ದಾನೆ. ಮತ್ತು ಹೇಳ್ತಾ ಇದ್ದೇನೆ ನಾನು ಈ ಗುಟ್ಟು ಮನೆದು ಕಿಂಗ್ ಅಂತ. ನಾವು ಅವನಿಗೆಲ್ಲ ಜೋಕ್ ಮಾಡ್ತಾ ಇದ್ವಿ ಇಬ್ಬರು. ಶಾಲೆ ಮಕ್ಕಳೆಲ್ಲ ಬಂದಿದ್ದರು, ತುಂಬ ಮಕ್ಕಳು ಬಂದಿದ್ದರು ಇಲ್ಲಿ ಎಕ್ಸ್ಪ್ಲೋರ್ ಮಾಡಲಿಕ್ಕಂತ. ಈಗ ಹೆರಿಟೇಜ್ ವಿಲೇಜ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ
ಹೆರಿಟೇಜ್ ವಿಲೇಜಲ್ಲಿ ತುಳುನಾಡು ಕಲ್ಚರ್ ಹೇಗೆ ಹ್ಯಾಂಡ್ಲೂಮ್ಸ್ ತಯಾರಿಸ್ತಾ ಇದ್ರು, ಕಾರ್ಪೆಂಟ್ರಿ ವರ್ಕ್ ಹೇಗೆ ಮಾಡ್ತಾಯಿದ್ರು, ಪಾಟರಿ ಮೇಕಿಂಗ್, ಸ್ಟೋನ್ ಕಾರ್ವಿಂಗ್, ಬ್ಲ್ಯಾಕ್ ಸ್ಮಿತ್, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇಲ್ಲಿ ಆಗ್ತಾನೇ ಇರುತ್ತೆ ದಿನಾಲು. ನಾವು ಈಗ ಪಾಟ್ರಿ ಸೆಕ್ಷನ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನೀವು ನೋಡ್ಬೋದು ಎಲ್ಲನೂ ಹಳೇ ಕಾಲದ್ದು ಕ್ರೋಕರೀಸ್, ಯುಟೆನ್ಸಿಲ್ಸ್ ಎಲ್ಲನೂ ನೀವು ಇಲ್ಲಿ ನೋಡ್ಬೋದು. ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿಟ್ಟಿದ್ದಾರೆ, ಎಷ್ಟು ದೊಡ್ಡ ದೊಡ್ಡ ಪಾಟ್ಸ್ ಎಲ್ಲನೂ ಸೈಜ್ ಇದೆ ಇಲ್ಲಿ ಅವೈಲೇಬಲ್, ಬಿಗ್ ಟು ಸ್ಮಾಲ್. ಇಲ್ಲಿ ಗುಲ್ಲಕ್ ಇದೆ ನೋಡಿ, ಗುಲ್ಲಕ್ ಕ್ಲೇ, ಏನು ಹೇಳ್ತಾರೆ, ಕ್ಲೇಸ್ ಕಾಯಿನ್ ಸೇವಿಂಗ್ ಪಾಟ್, ಅದಕ್ಕೆ ಹಿಂದಿಯಲ್ಲಿ ಗುಲ್ಲಕ್ ಅಂತ ಹೇಳ್ತಾರೆ. ಮುಂಚೆ ನಾನು ಯಾವಾಗ ಇಲ್ಲಿ ಬಂದಿದ್ದೆ ಆಗ ಅವರು ಬಹುಶಃ ಜನರಿಗೆ ಇದು ಪಾಟರಿ ಹೇಗೆ ಮಾಡೋದಂತ ಅವ್ರಿಗೇ ಮಾಡೋಕ್ಕೆ ಕೊಡ್ತಾಯಿದ್ರು. ಆದರೆ ಈಗ ನೋಡುವಾಗ ಅವರು ಮಾಡಿ ತೋರಿಸ್ತಾ ಇದ್ದಾರೆ. ಮೇ ಬಿ ತುಂಬ ಜನ ಇದ್ದಿದ್ದ ಕಾರಣ ಅವರು ಇಂಡಿವಿಜುವಲಿ ಹೀಗೆ ಕೊಡಲಿಲ್ಲ ಮಾಡಲಿಕ್ಕೆ. ನನ್ನ ಮಗಳು ಸಾನಿಯಾನ್ ಅಪ್ಪ ಅಮ್ಮ ಮತ್ತು ಕಬೀರ್ ಅವರು 3D ಪ್ಲ್ಯಾನೆಟೋರಿಯಂ ಮತ್ತು ಝೂ ನೋಡ್ಲಿಕ್ಕಂತ ಹೋದರು. ಸೊ ನನ್ನ ಇಬ್ಬರು ಫ್ರೆಂಡ್ಸ್ ಆರ್ಕಿಟೆಕ್ಟ್ಸ್, ಸೊ ಹಾಗಾಗಿ ಅವರಿಗೆ ಗುಟ್ಟು ಮನೆ ಪರ್ಟಿಕ್ಯುಲರ್ಲಿ ನೋಡಬೇಕಿತ್ತು, ಅಲ್ಲಿದು ಸ್ಟ್ರಕ್ಚರ್ ಹೇಗಿದೆ ಎಲ್ಲನೂ ಅಂತ. ಇಲ್ಲಿ ಭತ್ತ ಮತ್ತು ಅಕ್ಕಿ ಸೆಪ್ರೇಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ ನನಗೆ. ಇಫ್ ಐ ಆಮ್ ರಾಂಗ್ ಪ್ಲೀಸ್ ಕರೆಕ್ಟ್ ಮಿ ಫ್ರೆಂಡ್ಸ್. ಇಲ್ಲಿ ವುಡ್ ಕಾರ್ವಿಂಗ್ ಆಗ್ತಾಯಿತ್ತು, ಕಾರ್ಪೆಂಟ್ರಿ ವರ್ಕ್ ಆಗ್ತಾಯಿತ್ತು. ಇಲ್ಲಿ ನೋಡು ಎಷ್ಟು ಚೆನ್ನಾಗಿ ಇದು ಕಾರ್ಪೆಂಟ್ರಿ ವರ್ಕ್ ಅವ್ರು ಮಾಡ್ತಾಯಿದ್ದಾರೆ. ಇದು ಎಷ್ಟು ಹಳೆಯದು ಮಷೀನು. ಈಗ ಸಹ ಅಲ್ಲಿ ದಿನಾಲೂ ಕಾರ್ಪೆಂಟ್ರಿ ವರ್ಕ್ ಆಗ್ತಾಯಿದೆ ಅಂತ ಈ ಅಂಕಲ್ ಹೇಳಿದರು ನನಗೆ. ಎಷ್ಟು ನೀಟಾಗಿ ಅವ್ರದ್ದು ಕಾರ್ಪೆಂಟ್ರಿ ವರ್ಕ್ ಮಾಡ್ತಾಯಿದ್ದಾರೆ. ತುಂಬ ಖುಷಿ ಆಗ್ತದೆ ಈ ಥರ ಎಲ್ಲ ನೋಡುವಾಗ. ನಾನು ಫಸ್ಟ್ ಟೈಮೇ ಇದು ಹೆರಿಟೇಜ್ ವಿಲೇಜ್ ಬಂದಿದ್ದೀನಿ. ನಾನು ಗುಟ್ಟು ಮನೆ ಇದು ಸೆಕೆಂಡ್ ಟೈಮ್ ನೋಡ್ತಾ ಇದ್ದೀನಿ. ಆದರೆ ಹೆರಿಟೇಜ್ ವಿಲೇಜ್ಗೆ ಬರೋಕ್ಕಾಗಲಿಲ್ಲ. ಎಷ್ಟು ಚೆನ್ನಾಗಿ ಇವ್ರ ಮಷಿನರೀಸ್ ಎಲ್ಲನೂ ಮೇಂಟೈನ್ ಮಾಡಿದ್ದಾರೆ. ತುಂಬ ಹಳೆಯ ಕಾಲದ ಮಷಿನರಿ ಅಂತ ಅನ್ನಿಸ್ತದೆ. ಈಗೆಲ್ಲ ಅಡ್ವಾನ್ಸ್ಡ್ ಏನೆಲ್ಲ ಬಂದಿದೆ, ಆದರೆ ಇವರು ಇನ್ನೂ ಅದೇ ಮಷಿನರೀಸಲ್ಲಿ ಎಲ್ಲ ಕೆಲಸ ಮಾಡ್ತಾರೆ. ಇಲ್ಲಿದ ನಂತರ ನಾವು ಹೀಗೇ ಹೋಗ್ತಾ ಇದ್ವಿ ನಡ್ಕೊಂಡು. ಆಗ ಅವರಿಗೆ ಬೇರೆ ಬೇರೆ ಟ್ರೀಸ್ ಎಲ್ಲ ನೋಡಿ, ಇಲ್ಲಿ ತುಳುನಾಡದು ಟ್ರೀಸ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಇಲ್ಲಿ ಕ್ಲೈಮೇಟ್, ಇಲ್ಲಿದು ಎನ್ವೈರ್ಮೆಂಟ್, ನೋ ಪೊಲ್ಯೂಷನ್, ನಥಿಂಗ್, ಸೋ ಫ್ರೆಶ್ ಏರ್ ಅಂತ ಹೇಳ್ತಾಯಿದ್ರು. ಇದು ನಾವು ಹ್ಯಾಂಡ್ಲೂಮ್ ಸೆಕ್ಷನಲ್ಲಿ ಬಂದಿದ್ವಿ. ಈಗ ಇಲ್ಲಿ ಸೀರೆ ಮತ್ತು ಬೆಡ್ಶೀಟ್ಸ್ ಎಲ್ಲ ಹೇಗೆ ಹಳೆ ಮಷೀನಲ್ಲಿ ಮಾಡ್ತಾಯಿದ್ರು. ಇದು ನೋಡಿ ಹ್ಯಾಂಡ್ಲೂಮ್ ಹಳೇದು ಮಷಿನ್. ಇದೆಲ್ಲ ನೇಯುವುದು ಹೇಗೆ ಅಂತ ನಾವು ನೋಡ್ಬೋದು. ದೊಡ್ಡದು ಹಳೇದು ಮಷಿನ್ಸ್ ಇದೆ. ಸಾನಿಯಾ ಎಲ್ಲ ಇನ್ಫಾರ್ಮೇಷನ್ ತೊಗೊಳ್ತಾ ಇದ್ಲು, ಹೇಗೆ ಮಾಡ್ತಾರೆ ಏನು ಅಂತ ಎಲ್ಲ ಕೇಳ್ತಾ ಇದ್ಲು. ಎಷ್ಟು ಚೆನ್ನಾಗಿ ವರ್ಕ್ ಇನ್ನೂ ಅಲ್ಲಿ ಮಾಡ್ತಾನೇ ಇದ್ದಾರೆ ಹಳೆ ಮಷೀನ್ಸಲ್ಲಿ. ಎಲ್ಲ ಎಷ್ಟು ಚೆನ್ನಾಗಿ ಟ್ರೆಜರ್ ಮಾಡಿ ಇಟ್ಟಿದ್ದಾರೆ. ಇದು ಎಲ್ಲ ಹಳೆ ಮಷಿನರಿ ತುಂಬ ವೆಲ್ ಮೇಂಟೈನ್ಡ್ ಅಂತ ಹೇಳ್ಬೋದು. ಇದು ಬಹುಶಃ ನನ್ನ ಅನಿಸೋ ಪ್ರಕಾರ ಅದು ಬ್ಲ್ಯಾಂಕೆಟ್ ಇದೆ, ಇದು ಬೆಡ್ಶೀಟ್ ಇದೆ. ಇದು ಏನ್ಷಿಯಂಟ್ ಆಯಿಲ್ ಮಿಲ್, ಎತ್ತಿನಿಂದ ತಯಾರಿಸಿದಂಥ ಎಣ್ಣೆದು ಮಿಲ್ಲಿದು. ನನ್ನ ಮಗಳು ಮತ್ತು ಕಬೀರ್ ಇಬ್ಬರು ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಅವಳು ಸ್ಕೂಲ್ಗೆ ಹೋಗೋದು ಮನಸ್ಸೇ ಇರಲಿಲ್ಲ.
ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಇದು ನನಗೆ ಮತ್ತೆ ಶೂಟಿಂಗ್ ಮಾಡಲಿಕ್ಕೆ ಆಗಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ದು ನಾನಿದು ಶೂಟ್ ಮಾಡಿದ್ದು. ಕಬೀರ್ದು ಅಜ್ಜ ಅಜ್ಜಿದು ಆ್ಯನಿವರ್ಸರಿ ಇತ್ತು. ಸೊ ನಾವೆಲ್ಲ ಅಲ್ಲೇ, ನಾನು ದೋಸೆ ಮತ್ತು ಚಟ್ನಿ ಮಾಡಿದ್ದೆ, ಅದು ತೊಗೊಂಡು ಹೋಗಿ ಅಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ. ನಿಧಿ ಸ್ಕೂಲಿಂದ ಬಂದಳು ಮತ್ತು ಸಂಜೆ ನಾವು ಅಂಕಲ್ ಮತ್ತು ಆಂಟಿದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ವಿ. ತುಂಬ ಚೆನ್ನಾಗೇ ಆಯಿತು ಸೆಲೆಬ್ರೇಷನ್. ಸ್ಮಾಲ್ ಬಟ್ ಸ್ವೀಟ್ ಅಂತ ಹೇಳ್ಬೋದು. ಸೊ ವಿ ಎಂಜಾಯ್ಡ್ ಅ ಲಾಟ್. ನಿಧಿ ಮತ್ತು ಕಬೀರ್ ಆಂಟಿ ಅಂಕಲ್ಗೆ ಚಾನ್ಸೇ ಕೊಡಲಿಲ್ಲ ಕೇಕ್ ಕಟ್ ಮಾಡಲಿಕ್ಕೆ. ಅವರೇ ಕಟ್ ಮಾಡಿ ಎಂಜಾಯ್ ಮಾಡ್ತಾಯಿದ್ರು. ಆಂಟಿ ಅಂಕಲ್ ರೂಮ್ ಪಕ್ಕದಲ್ಲೇ ಇದು ಒಂದು ದೇವಸ್ಥಾನ ಡೆಮಾಲಿಷ್ ಮಾಡಿ ಅದು ಪುನಃ ರೀಬಿಲ್ಡ್ ಮಾಡ್ತಾ ಇದ್ದಾರೆ. ಅದು ಬೂಡ ದೇವಸ್ಥಾನ ಅಂತ. ಸಂತೋಷ್ ಮತ್ತು ಸಾನಿಯನ್ಗೆ ಇದು ಆ್ಯಕ್ಚುಲಿ ತುಂಬ ಟೆಂಪಲ್ಸ್ದು ಪ್ರಾಜೆಕ್ಟ್ ಸಿಕ್ಕಿದೆ. ಸೊ ಹಾಗಾಗಿ ಅವರು ಎಕ್ಸ್ಪ್ಲೋರ್ ಮಾಡಲಿಕ್ಕಂತ ಬಂದಿದ್ದಾರೆ ಇಲ್ಲಿ. ನೆಕ್ಸ್ಟ್ ಡೇ ಹೊರಡೋ ಸಮಯ ತುಂಬ ಬೇಜಾರಾಗ್ತಾ ಇತ್ತು. ಏನು ಮಾಡೋದು. ಮತ್ತು ನೆಕ್ಸ್ಟ್ ನಾವು ಕೊಲ್ಲಾಪುರ ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಟೀ ಮಾಡಿಕೊಟ್ಟೆ ಸಂತೋಷ್ಗೆ, ಎಂಜಾಯ್ ಮಾಡ್ತಾ ಇದ್ದಾನೆ ಟೀ. ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇತ್ತು. ಏನು ಮಾಡಬೇಕು, ಆದರೆ ಇಟ್ಸ್ ಪಾರ್ಟ್ ಆಫ್ ಲೈಫ್ ಅಂತ ಹೇಳ್ಬೋದು. ಹೋಗೋ ಮುಂಚೆ ಸಾನೇ ಹೇಳಿ, ನಿನ್ನ ಟೆರೇಸ್ ಗಾರ್ಡನ್ ನನಗೆ ತುಂಬ ಇಷ್ಟ ಆಗಿದೆ, ಮತ್ತು ಹೋಗೋ ಮುಂಚೆ ನನಗೆ ಒಂದು ಸರ್ತಿ ವಾಟರಿಂಗ್ ಮಾಡೋದಿದೆ ಪ್ಲಾಂಟ್ಸ್ಗಂತ ಹೇಳಿದ್ಲು. ಸೊ ನಮ್ಮ ಕಿಂಗ್ ನೋಡಿ ಹೇಗೆ ಟೀ ಮತ್ತು ಪೀನಟ್ಸ್ ಎಂಜಾಯ್ ಮಾಡ್ತಾ ಇದ್ದಾನೆ. ನನ್ನ ಮಗಳು ಇನ್ನೂ ಬ್ರಷೇ ಮಾಡಿದ್ದಿರಲಿಲ್ಲ. ಫ್ರೆಶ್ ಅಪ್ ಆದಲು ಮತ್ತು ಅವರೆಲ್ಲ ಪ್ಯಾಕಿಂಗ್ ಮಾಡಿದ್ರು ಹೊರಡಲಿಕ್ಕೆ. ಇವತ್ತಿನ ಬ್ಲಾಗ್ ಇಷ್ಟ ಆಯಿತೋ ಇಲ್ಲೋ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.